ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಟಿ ಹಿಂದಿನ ವರ್ಷದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ನಮ್ಮ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಇದರಲ್ಲಿ ನಾನು ನಿಮ್ಮ ಪರೀಕ್ಷೆಗೆ ಖಂಡಿತ ಸಹಾಯವಾಗುವಂಥ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿದ್ದೇನೆ. ಅದರಲ್ಲಿ ನಮ್ಮ ಇವತ್ತಿನ ಮೊದಲನೇ ಪ್ರಶ್ನೆ, ತ್ರಿಭುಜ ABC ಸಮಾಂತರ ತ್ರಿಭುಜ DEF ಅವುಗಳ ವಿಸ್ತೀರ್ಣವು ಕ್ರಮವಾಗಿ 49 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 81 ಮೀಟರ್ ಸ್ಕ್ವೇರ್ ಆದಾಗ ನಮಗೆ ಇಲ್ಲಿ EF ಬೆಲೆ 6.3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆದರೆ ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದ್ದು ನಾವು BCಯ ಉದ್ದವನ್ನು ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯಬೇಕಾದರೆ ಇದರಲ್ಲಿ ನೋಡಬೇಕು, ನೀವು ತ್ರಿಭುಜ ABCಯು ಸಮಾಂತರ DEF ಆದರೆ ಅದರಲ್ಲಿ ನಮಗೆ ಒಂದು ಸೂತ್ರವಿದೆ. ಆ ಸೂತ್ರವನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ವಿಸ್ತೀರ್ಣ equal to BC divided by EF whole square. ಇದು ಯಾವಾಗ ಸೂತ್ರ ಅನ್ವಯವಾಗುತ್ತೆ ಅಂದರೆ ತ್ರಿಭುಜ ABC ಮತ್ತು ಎರಡು ತ್ರಿಭುಜಗಳು ಸಮಾಂತರವಾಗಿದ್ದರೆ ವಿಸ್ತೀರ್ಣ ಕಂಡುಹಿಡಿಯುವ ಇದು ಸೂತ್ರವಾಗಿದೆ. ಇದರಲ್ಲಿ ನಾವು ನೋಡಬಹುದು, ನಮಗೆ ಗೊತ್ತಿರೋ ಹಾಗೆ ಇಲ್ಲಿ ಕೊಟ್ಟಿರುವುದು ತ್ರಿಭುಜ ABC. ನಮಗೆ ಗೊತ್ತಿದೆ ತ್ರಿಭುಜ ABC ಎಷ್ಟಿದೆ. ತ್ರಿಭುಜ ABC 49, ತ್ರಿಭುಜ DEF 81. ಆವಾಗ ಏನಾಗುತ್ತೆ, 49 ಡಿವೈಡೆಡ್ ಬೈ 81 ಈಕ್ವಲ್ ಟು, ಆವಾಗ ಏನಾಗುತ್ತೆ ಅಂದರೆ BC ಡಿವೈಡೆಡ್ ಬೈ BC ನಮಗೆ ಗೊತ್ತಿರೋದು EF 6.3 ಹೋಲ್ ಸ್ಕ್ವೇರ್. ನಿಮಗೆ ಗೊತ್ತಿರೋ ಹಾಗೆ 2 ಸ್ಕ್ವೇರ್ ಈ ಸೈಡ್ ಬಂದರೆ ಏನಾಗುತ್ತೆ, ರೂಟ್. ಆದ ಕಾರಣ 49 81 ಈಕ್ವಲ್ ಟು BC ಡಿವೈಡೆಡ್ ಬೈ 6.3. ನಿಮಗೆ ಗೊತ್ತಿರೋ ಹಾಗೆ 49 ನಾನು ಯಾವ ರೀತಿ ಬರಿತೀನಿ, 49 ನಾನು 7 ಸ್ಕ್ವೇರ್ ಬರಿತೀನಿ, 81 8 ಸ್ಕ್ವೇರ್ ಬರಿತೀನಿ, ಹೋಲ್ ಸ್ಕ್ವೇರ್. ನಿಮಗೆ ಗೊತ್ತಿರೋ ಹಾಗೆ ರೂಟ್ ಆ್ಯಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಆದ ಕಾರಣ ನಮಗೆ ಉಳಿದಿರುವುದು 7/8. ಆದ ಕಾರಣ 7/8 ಈಕ್ವಲ್ ಟು BC ಡಿವೈಡೆಡ್ ಬೈ 6.3. ಕ್ವಶನ್ನಲ್ಲಿ ನಮಗೆ BC ವ್ಯಾಲ್ಯೂ ಕಂಡುಹಿಡಿದ್ದಾರೆ. ಆದ ಕಾರಣ BC ಈಕ್ವಲ್ ಟು 7 × 8 × 6.3. ಇಲ್ಲಿ ನೋಡಬಹುದು ನೀವು, ಇಲ್ಲಿ ನಮಗೆ ಯಾವ ರೀತಿ ಕೊಟ್ಟಿದ್ದಾರೆ, ಈ ರೀತಿ ಕೊಟ್ಟಿದ್ದಾರೆ. ಆದ ಕಾರಣ 8 1 8, 8 7 63. ಆದ ಕಾರಣ 8 7 0.7, 8 1 0.7, 8 7 63. ಆದಾಗ 7 × 0.7 ನಮಗೆ ಆನ್ಸರ್ ಏನು ಸಿಗುತ್ತೆ, BC ಈಕ್ವಲ್ ಟು 7 49 ಆದರೆ 4.9 ಸೆಂಟಿಮೀಟರ್. ಆದ ಕಾರಣ ನಮ್ಮ ಆಯ್ಕೆಯು 3 ಆಗಿರುತ್ತದೆ, 4.9 ಸೆಂಟಿಮೀಟರ್. ಇಲ್ಲಿ ನೋಡಬಹುದು ನೀವು, ಇದು ಬಹಳ ಸರಳ ಮತ್ತು ಸುಲಭವಾದ ಪ್ರಶ್ನೆ. ಇದನ್ನು ನೀವು ಈ ರೀತಿಯಾಗಿ ಮಾಡಬಹುದು. ಮುಂದೆ ಹೋಗದರೆ ನಮ್ಮ ಮುಂದಿನ ಪ್ರಶ್ನೆ ನೋಡಬಹುದು ನೀವು. ಮುಂದಿನ ಪ್ರಶ್ನೆ, ಒಂದು ನಕಾಶೆಯಲ್ಲಿ 2 ನಗರಗಳಿವೆ. ಒಂದು 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಒಂದು 4 ಸೆಂಟಿಮೀಟರ್ ದೂರದಲ್ಲಿದೆ. ವಾಸ್ತವವಾಗಿ ಆ 2 ನಗರಗಳ ನಡುವಿನ ದೂರ ಎಷ್ಟು ಕೊಟ್ಟಿದ್ದಾರೆ, 1200 ಆಗಿದೆ. ಆದಾಗ ಆ ನಕಾಶೆಯ ದೂರ ಪ್ರಮಾಣ ಸೂಚಕ ನಾವು ಅನುಪಾತ ರೀತಿಯಲ್ಲಿ
ಕಂಡು ಹಿಡಿಯಬೇಕು. ಅನುಪಾತ ರೀತಿಯಲ್ಲಿ ಕಂಡು ಹಿಡಿಯಬೇಕಾದ್ರೆ ಅನುಪಾತ ನಮಗೇನು ಕೊಟ್ಟಿದ್ದಾರೆ ನೋಡಿ, 4 ಸೆಂಟಿಮೀಟರ್ ಅನುಪಾತ ಎಷ್ಟು ಕಿಲೋಮೀಟರ್. ಯಾವಾಗಲೂ ನಾವು ಅನುಪಾತ ಕಂಡು ಹಿಡಿಯಬೇಕಾದರೆ ಇವು ಎರಡು ಯೂನಿಟ್ಗಳು ಸೇಮ್ ಇರಬೇಕು. ಯಾವುದ್ಯಾವುದು ಅಂದರೆ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಕಿಲೋಮೀಟರ್ ಕೊಟ್ಟಿದ್ದಾರೆ. ಮೊದಲು ನಾವು ಸೆಂಟಿಮೀಟರ್ ಮಾಡೋಣ, ಕಿಲೋಮೀಟರ್ ಮಾಡೋಣ ನಾವು ಯೋಚಿಸಬೇಕು. ಇಲ್ಲಿ ನಾನು ಕಿಲೋಮೀಟರನ್ನು ಸೆಂಟಿಮೀಟರ್ ಆಗಿ ಕನ್ವರ್ಟ್ ಮಾಡಿದ್ದೇನೆ. ಹೇಗೆ ಅಂದರೆ ಇಲ್ಲಿ ನೋಡಬಹುದು, 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1,00,000 ಸೆಂಟಿಮೀಟರ್. 1,00,000ದಲ್ಲಿ ಎಷ್ಟು ಸೊನ್ನೆಗಳಿರ್ತವೆ? 5 ಆದ ಕಾರಣ 1 2 3 4 5 ಕಿಲೋಮೀಟರ್. ವೇಟ್ ಸೆಂಟಿಮೀಟರ್ ಆದ ಕಾರಣ 4 ಸೆಂಟಿಮೀಟರ್ ಅನುಪಾತ ಎಷ್ಟಾಗುತ್ತೆ ಇಲ್ಲಿ? 1200 ಇಂಟು 1,00,000 ಅಂದರೆ 5 0. ಆಗ ನಾವು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? 1 2 3 4 5 6 7 7 ಸೊನ್ನೆಗಳನ್ನು ನಾವು ಪಡೆದುಕೊಳ್ಳುತ್ತೇವೆ. 1 2 3 4 5 6 7 ಆದಾಗ 4 ಡಿವೈಡೆಡ್ ಬೈ 12 1 2 3 4 5 6 7 ಅಂದಾಗ 2 2s 2 6 1 2 3 4 5 6 7 ಆದ ಕಾರಣ ನಾವು ಅನುಪಾತ 4 1 4 3 ಡೈರೆಕ್ಟ್ ಮಾಡ್ಬೋದು ನಾವು. ಯಾವ ರೀತಿ? 4 1 4 3 12 ಆದ ಕಾರಣ ನಮಗೆ ಅನುಪಾತ 1 ಅನುಪಾತ 7 0ಗಳು 1 2 3 4 5 6 7 ಆದ ಕಾರಣ ಇಲ್ಲಿ ನೋಡಿ ಮೊದಲನೇ ಆಪ್ಷನ್, ಇಲ್ಲಿ 2 ಆಪ್ಷನ್ ಇದೆ, 2 ಆಪ್ಷನ್ಗಳಿವೆ. ಒಂದು ಇಲ್ಲಿ ನಾವು 2 ಆಪ್ಷನ್ ನೋಡಬಹುದು, ಒಂದು ಇದು ಆಗಿದೆ, ಒಂದು ಇದು ಆಗಿದೆ. ಇದರಲ್ಲಿ ನೀವು ನೋಡಬಹುದು ಇಲ್ಲಿ 1 2 3 4 5 6 7 ಇದರಲ್ಲಿ 7 0ಗಳಿವೆ ಆದ ಕಾರಣ ಇದು ಆಪ್ಷನ್. ಇಲ್ಲಿ ನೋಡಬಹುದು 1 2 3 4 5 6 ಇದೆ, ಇದಾಗಲ್ಲ. 1 2 3 4 5 ಇಲ್ಲಿ 5 0 ಇದೆ ಆದ ಕಾರಣ ಆಗಲ್ಲ. ಆದ ಕಾರಣ ನಮ್ಮ ಆಪ್ಷನ್ 1 ಇರೋದಾಗಿದ್ದು. ಯಾವಾಗಲೂ ನೀವು ಅನುಪಾತವನ್ನು ಕಂಡುಹಿಡಿಯಬೇಕಾದರೆ ಬಹಳ ಮುಖ್ಯವಾದ ಇದು ಯಾವುದು ಅಂದರೆ ಇಲ್ಲಿ ನೀವು ಯಾವಾಗಲೂ ಇದನ್ನು ನಾವು ಯೂನಿಟ್ಸ್ ಅಂತೇವೆ. ಯೂನಿಟ್ಸ್ಗಳು ಮೊದಲು ನಾವು ಸಮ ಮಾಡಿಕೊಳ್ಳಬೇಕು. ಆದ ಕಾರಣ ನಾವು ಏನು ಮಾಡಿದ್ದೇವೆ, ಇಲ್ಲಿ ಕಿಲೋಮೀಟರ್ನನ್ನು ಸೆಂಟಿಮೀಟರನ್ನಾಗಿ ಪರಿವರ್ತಿಸಿ ಆದ ನಂತರ ಅನುಪಾತವನ್ನು ಕಂಡುಹಿಡಿದ್ದೇವೆ. ಆದ ಕಾರಣ ನಮ್ಮ ಆಪ್ಷನ್ 1ನೇದು. ನಮ್ಮ ಮುಂದಿನ ಪ್ರಶ್ನೆ ನೋಡಬಹುದು. ನಮ್ಮ ಮುಂದಿನ ಪ್ರಶ್ನೆ ಇದು ಕೆಳಗೆ ಹೋಗುತ್ತಾ ಮಾತಾರ. ಮುಂದಿನ ಪ್ರಶ್ನೆ ಎ ನಮಗೇನು ಕೊಟ್ಟಿದ್ದಾರೆ? ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, 4, -3 ಮತ್ತು -2, 3 ಬಿಂದುಗಳ ನಡುವಿನ ದೂರ. ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಲು ನಮಗೆ ಒಂದು ಫಾರ್ಮುಲಾ ಇದೆ. D = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ನಮಗೆ ಕೊಟ್ಟಿರುವುದು 2 ಬಿಂದುಗಳು, -3 -2, 3 ಇದು 2 ಇದೆ ನೋಡಿ. ಇದರಲ್ಲಿ ನೋಡಿ ಬಿಂದುಗಳಿಗೆ ಕೊಟ್ಟಾದ ನಂತರ ಇದು ನಮಗೆ ಏನಿದೆ? x1 y1, ಇದು x2 y2 ಆದಾಗ ಮುಂದೆ ಬರುವುದು ಯಾವ ರೀತಿ? ನಾನು D² ಆಸ್ ಇಟ್ ಈಸ್ ಬರೀತೀನಿ. x2 ಏನಿದೆ? -2 ಮೈನಸ್ x1 ಏನಿದೆ ನಮ್ಮ ಹತ್ರ 4 ಹೋಲ್ ಸ್ಕ್ವೇರ್ ಪ್ಲಸ್ y2 ಏನಿದೆ 3 ಮೈನಸ್ y1 ಏನಿದೆ -3 ಹೋಲ್ ಸ್ಕ್ವೇರ್. ಅದ ನಂತರ -2 -4 ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಈಕ್ವಲ್ ಟು -2 -4 ಏನಾಗುತ್ತೆ? -6 ಹೋಲ್ ಸ್ಕ್ವೇರ್ ಪ್ಲಸ್ 3 + 3 6 ಹೋಲ್ ಸ್ಕ್ವೇರ್. ಅದನ್ನಾಗದ ಕಾರಣ -3 ಹೋಲ್ ಸ್ಕ್ವೇರ್ ಅಂದರೆ 6 36 ಪ್ಲಸ್ 6 36 36 ನಾವು ಕೂಡಿಸಿದಾಗ 6 + 6 12 3 3 6 7 D². ನಾವು ಡಿನ ವ್ಯಾಲ್ಯೂ ಅನ್ನು ಕಂಡುಹಿಡಿಯಬೇಕಾದ್ರೆ ಡಿನು ಸ್ಕ್ವೇರ್ ಇದೆ, ಆ ಸೈಡ್ ಹೋಗುತ್ತೆ √72 ಆದರೆ ನಾವು ನೋಡಿ 72 ಯಾವ ಟೇಬಲ್ನಲ್ಲಿ ಹೋಗುತ್ತೆ ಅಂದರೆ 5 5 25 6 6 36 36 2
6 2 12 3 6 1 7 ಆದ ಕಾರಣ ಯಾವ ರೀತಿ ಆಗುತ್ತೆ ಅಂದರೆ 36 × 2 ಆದಾಗ 36 ಒಂದು ವರ್ಗ ಸಂಖ್ಯೆ ಹೊರಗೆ ಬಂದರೆ ಏನಾಗುತ್ತೆ 6 × √2 ಯಾವ ರೀತಿ ಬರುತ್ತೆ ಅಂದರೆ ನೋಡಿ ನೋಡ, ನಾನು 36 ಯಾವ ರೀತಿ ಬರೀತೇನೆ 6 ಸ್ಕ್ವೇರ್ ಅಂದರೆ 6ರ ವರ್ಗ 6 6 36 ಇಲ್ಲಿ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿರುವುದು 6 × √2 ಆ್ಯಸ್ ಇಟ್ ಇಸ್ 6 √2 ಇಲ್ಲಿ ನೋಡ್ಬೋದು ನೀವು ಇದಾಗಿದೆ. ಆದ ಕಾರಣ ನಮ್ಮ ಆಪ್ಷನ್ 6 √2 ಅಂದರೆ ನಮ್ಮ ಯಾವುದರ ಆಪ್ಷನ್ ಬರುತ್ತೆ ಆಪ್ಷನ್ 2. ಎಷ್ಟು ಮಾನಗಳು 6 √2 ಮಾನಗಳು. ಇದೇ ರೀತಿ ನಾನು ಕಂಡುಹಿಡಬಹುದು. ಇದರಲ್ಲಿ ಪ್ರಮುಖವಾದದ್ದು ಯಾವುದು ಅಂದರೆ ದೂರ ಬಿಂದುಗಳ ನಡುವಿನ ದೂರ ಕಂಡುಹಿಡುವ ಫಾರ್ಮುಲಾ d² = x2 - x1 2 + y2 - y1 2. ನಮ್ಮ ಮುಂದಿನ ಪ್ರಶ್ನೆ ಇದನ್ನು ಬಹಳ ಮುಖ್ಯವಾಗಿದ್ದು ಅದು ಬಹಳ ಪ್ರಮುಖವಾದ ಪ್ರಶ್ನೆ. ಈ ಒಂದು ಬೀಜೋಕ್ತಿಯ ಒಂದು ಅಪವರ್ತನವು ಇಷ್ಟಿದೆ. ಅಂದರೆ ಮೊದಲೇ ಒಂದು ಅಪವರ್ತನ ಕೊಟ್ಟಿದ್ದಾರೆ ನಮಗೆ, ಯಾವುದು x3 - 2. ಆದರೆ ಇನ್ನೊಂದು ಅಪವರ್ತನ ಕಂಡುಹಿಡಬೇಕು. ಇದು ಬಹಳ ಪ್ರಮುಖ ಮತ್ತು ಬಹಳ ಸರಳ ರೀತಿಯ ಪ್ರಶ್ನೆವಾಗಿದ್ದು ಇದರಲ್ಲಿ ಮೊದಲನೇದಾಗಿ ನೋಡಬಹುದು ನೀವು 6xy - 4y + 6 - 9x ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು. ಮೊದಲನೇದಾಗಿ ನನಗೆ ಕಂಡಿರೋದಂಥ ಮೊದಲು ಯಾವುದು ಅಂದರೆ ಇದರಲ್ಲಿ ಪ್ರಮುಖವಾದದ್ದು ನಾನು ಇವೆರಡು ಜೋಡಿಸುತ್ತೇನೆ, ಇವೆರಡನ್ನು ಜೋಡಿಸುತ್ತೇನೆ. ಜೋಡಿಸಿದಾಗ ಇದರಲ್ಲಿ ನನಗೆ 2y ನನಗೆ ಕಾಮನ್ ಕಾಣ್ತಿದೆ. ಆದ ಕಾರಣ 2y ಕಾಮನ್ ತೊಗೊಂಡಾಗ 2 3 = 6, x ಇಷ್ಟು ಉಳಿದರೆ y ಕಾಮನ್ ಇದೆ, ಹೊರಗೆ ಬಂದಿದೆ. ಇಲ್ಲಿ ಮೈನಸ್ ಆ್ಯಸ್ ಇಟ್ ಈಸ್ 2 2 = 4, y ತೊಗೊಂಡಾಗ ನಮಗೇನು ಬಂತು 3x - 2. ನಾನು ಪ್ಲಸ್ ಆ್ಯಸ್ ಇಟ್ ಈಸ್ ಬರೀತೀನಿ. ಇದರಲ್ಲಿ ಎರಡರಲ್ಲಿ ನನಗೆ ಕಾಮನ್ ಇರೋದು ನನಗೆ 3 ಕಾಮನ್ ಕಾಣ್ತಿದೆ. ಆದ ಕಾರಣ 3 ಕಾಮನ್ ಅಂದರೆ ಎರಡರಲ್ಲಿ ಕಾಮನ್ ಇರೋದು 3 ಸಂಖ್ಯೆ. 3 2 = 6 - 3 3 = 9. ಇಲ್ಲಿ ನೋಡಬಹುದು ನಮ್ಮ ಫಸ್ಟ್ ಬ್ರ್ಯಾಕೆಟ್ನಲ್ಲಿ x3 - 2 ಇದೆ, ಆದರೆ ಸೆಕೆಂಡ್ ಬ್ರ್ಯಾಕೆಟ್ನಲ್ಲಿ ಅದು ಇಲ್ಲ. ನಮಗೆ ಬೇಕಾಗಿರೋದು ಇದು. ಆದ ಕಾರಣ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಇಲ್ಲಿ 2y 3x - 2. ಇದರಲ್ಲಿ ನಾನು ಮೈನಸ್ ಹೊರಗಡೆ ತಗೋತೀನಿ. ಮೈನಸ್ ತೊಗೊಂಡಾಗ ಪ್ಲಸ್ ಇಂಟು ಮೈನಸ್ -3. ಆದ ಕಾರಣ 3x ಸೈನ್ ಚೇಂಜ್ ಆಗುತ್ತೆ, +2ನ ಸೈನ್ -2. ಇಲ್ಲಿ ನೋಡಬಹುದು ನೀ ಪ್ಲಸ್ ಇಂಟು ಮೈನಸ್ ಮೈನಸ್ -3x ಇದ್ದೇನೆ, ಮೈನಸ್ ಇಂಟು ಮೈನಸ್ ಪ್ಲಸ್ +2 ಇದೆಯಾ. ಆದ ಕಾರಣ ನಾನು ಇಲ್ಲಿ ಮೈನಸ್ ಸೈನನ್ನು ನಾನು ಕಾಮನ್ ಆಗಿ ಹೊರಗಡೆ ತೆಗೆದಿದ್ದೇನೆ. ಆದ ಕಾರಣ ಇಲ್ಲಿ ನೋಡಬಹುದು ನೀವು, ಇಲ್ಲಿ ನೋಡಿದಾಗ -3x - 2 3x - 2 ಎರಡು ಸೇಮ್ ಇದೆ. ಆದ ಕಾರಣ ಇದರಲ್ಲಿ ನಾನು ಮತ್ತೆ 3x - 2 ಕಾಮನ್ ತೆಗೆದಾಗ ಉಳಿದಿರುವುದು 2y - 3y, ಉಳಿದಿರುವುದು 2y - 3y. ಆದರೆ ಇನ್ನೊಂದು ಅಪವರ್ತನ ಏನು, ನಮ್ಮ ಮೊದಲನೇ ಒಂದು ಅಪವರ್ತನ ಕೊಟ್ಟಿದ್ದಾರೆ ಯಾವುದು 3x - 2. ಇನ್ನೊಂದು ಅಪವರ್ತನ ಏನು ಸಿಗ್ತದೆ ನಮಗೆ 2y - 3. ಆದ ಕಾರಣ ನಮ್ಮ ಆಯ್ಕೆ ಯಾವುದಾಗಿರುವುದು ನೀವೇ ಹೇಳಿ. 2x - 3 ಎಲ್ಲಿದೆ, ಆಪ್ಷನ್ ಸಿ 2y - 3. ನಾವು ಮುಂದಿನ ಪ್ರಶ್ನೆಯನ್ನು ನೋಡುವಾಗ ಇದು ಸರಳ ರೀತಿ. ಈ ರೀತಿ ಪ್ರಶ್ನೆಯನ್ನು ನೋಡಿದರೆ ನೀವು ಎಕ್ಸಾಮ್ನಲ್ಲಿ ಖುಷಿ ಪಡಬಹುದು. ಅದು ಯಾಕೆ ಅಂದರೆ ಇದು ಬಹಳ ಸುಲಭವಾದ ಪ್ರಶ್ನೆ. 2² × 32 = 2³ 3 ಇಲ್ಲಿ ನೋಡ್ಬೋದು. ಮೊದಲು ನಾನು ಇಲ್ಲಿ 2² ಕೊಟ್ಟಿದ್ದಾರೆ. ಮೊದಲು ಆಪ್ಷನ್ ನೋಡಿ, 4 ಇದೆ, 216 ಇದೆ, 4 ಇದೆ, 2 ಇದೆ. ಅಂದರೆ ನಾನು ಎಲ್ಲ ಕೊಟ್ಟಿರೋದಂಥ ಎಲ್ಲ ಪ್ರಶ್ನೆಗಳಲ್ಲಿ ನಾನು 2 ಮಾಡಲು ಪ್ರಯತ್ನಿಸ್ತೇನೆ, ಅಂದರೆ 2ರ ಸ್ಕ್ವಯರ್ ಮಾಡಲು ಪ್ರಯತ್ನಿಸ್ತೇನೆ. 32 ಎಂದರೆ 2 × 2 × 2 × 2 × 2. 2ನನ್ನು ನಾವು 5 ಬಾರಿ ನಾವು ಮಲ್ಟಿಪ್ಲೈ ಮಾಡಿದರೆ ಗುಣಾಕಾರ ಮಾಡಿದರೆ ನಮಗೆ 32 ಸಿಗುತ್ತೆ. ಯಾವ ರೀತಿ ನೋಡಿ, 2 2 4, 4 7 8, 8 2 16, 16 32. ಅದೇ ರೀತಿ ಒಂದು ಸೂತ್ರವಿದೆ, 2m⁴n ಇದ್ದರೆ ಏನಾಗುತ್ತೆ, 2 ಮಲ್ಟಿಪ್ಲೈ ಆಗಿ 2m × n ಆಗುತ್ತೆ. ಇಲ್ಲಿ ನಮಗೇನು ಕೊಟ್ಟಿರೋದು 2⁴3 ಅಂದರೆ 2 ಇಂಟು ಮಾಡಿದಾಗ ಏನಾಗುತ್ತೆ 3 2 3 3 = 9. ಇಲ್ಲಿ ನೋಡಿ, ಮೊದಲನೇದಾಗಿ ಇಲ್ಲಿ ಯಾವ ರೀತಿ ನಾನು ಸರಳ ರೀತಿಯಾಗಿ ವಿವರಿಸುತ್ತೇನೆ. ಮೊದಲನೇದಾಗಿ ನಾನು ಏನು ಬರಿತೇನೆ 2⁴2 ಆ್ಯಸ್ ಇಟ್ ಈಸ್ ಬರೀತೇನೆ.
3/32 ನಾನು ಯಾವ ರೀತಿ ಬರೀಬೋದು? 2 ಎಷ್ಟಿದೆ? 1 2 3 4 5 ಇಂಟು ಮಾಡಿದಾಗೆ 2/5 ನಾವು ಯಾವ ರೀತಿ ಬರೋದು? 32 ಡಿವೈಡೆಡ್ ಬೈ 3/3 ಅಂದರೆ ಇಲ್ಲಿ ಬರೆದಿದ್ದೇನೆ 2/9 2/9. ಯಾವಾಗಲೂ ಬೇಸಸ್ ಸೇಮ್ ಇದ್ದರೆ ಪವರನ್ನು ಆ್ಯಡ್ ಮಾಡಬೇಕು. ನಾವು ಯಾವುದು ಫಾರ್ಮುಲಾ ಅಂದರೆ a/m ಇಂಟು a/n. ವೆನ್ ಇವು ಬೇಸ್ ಅಂತ ನಾವು ಇವು ಬೇಸ್ ಸೇಮ್ ಇದ್ದರೆ ಮೇಲೇನೋರದನ್ನು ನಾವು ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಆದ ಕಾರಣ a/m+n ಆದಾಗ ಇಲ್ಲಿ 2 ಸೇಮ್ ಇದೆ, ನಾನು 2 ಬರೀತೇನೆ. 2+5 ಡಿವೈಡೆಡ್ ಬೈ 2/9. 2+5 ಏನಾಗುತ್ತೆ? 7 ಡಿವೈಡೆಡ್ ಬೈ 2/9. ನೋಡಿ ನೀವು ಇಲ್ಲಿ ಏನು ನೋಡಬೇಕಂದ್ರೆ 2/7 2/9 ಮೇಲೆ 2 7 ಬಾರಿ ಇದೆ, ಕೆಳಗಡೆ 2 9 ಬಾರಿ ಇದೆ. ಆದ ಕಾರಣ ಏನಾಗುತ್ತೆ? 7ರಲ್ಲಿ 9 ಕಳೆದಾಗ ನಮಗೆ ಏನು ಸಿಗುತ್ತೆ? ಇಲ್ಲಿ ಮೇಲೆ 1 2 ಉಳಿಯುತ್ತೆ, ಇಲ್ಲಿ ಕೆಳಗಡೆ 2t ಉಳಿಯುತ್ತೆ. ಹೇಗೆಂದರೆ ಇನ್ನೊಂದ್ಸರಿ ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ 2 7 ಬಾರಿ ಇದೆ, 2 9 ಬಾರಿ ಇದೆ. ಅಂದರೆ ನಾವು 7 7 ಸರಿ ಬರಿಬೇಕು, ಇಲ್ಲಿ 2 9 ಸರಿ ಬರಿಬೇಕು. ನಾವು ಕಟ್ ಮಾಡಿದಾಗ ಇಲ್ಲಿ 7 ಇದೆ, ಇಲ್ಲಿ 7 ಕಟ್ ಆಗೈತೆ, ರಿಮೈನಿಂಗ್ ಎಷ್ಟು ಉಳಿಯುತ್ತೆ? 2. ಆದ ಕಾರಣ 2/2 ಈಕ್ವಲ್ ಟು 1 ಡಿವೈಡ್ ಬೈ 2 ಸ್ಕ್ವೇರ್ ಅಂದರೆ 2 2 4. ನಮ್ಮ ಆನ್ಸರ್ ಏನು? 1 ಡಿವೈಡ್ ಬೈ 4. ಆದ ಕಾರಣ ನಮ್ಮ ಆಯ್ಕೆ ಆಗಿರುತ್ತದೆ 1 ಡಿವೈಡೆಡ್ ಬೈ 4. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕಾಣ್ತಾ ಇಲ್ಲ ಕ್ವಶನ್ನಲ್ಲಿ 3 = 1 ಡಿವೈಡೆಡ್ ಬೈ 4. ಈ ರೀತಿ ಪ್ರಶ್ನೆ ಬಹಳ ಈಸಿ ಮತ್ತು ಬಹಳ ಪ್ರಮುಖವಾದದ್ದು. ಇದರಲ್ಲಿ ನಿಮಗೆ ಗೊತ್ತಾಗಬೇಕೆಂದರೆ ಈ ರೀತಿ ಪ್ರಶ್ನೆಗಳು ನೀವು ದಿನಾಲು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ 765 ಒಂದು ಪೂರ್ಣ 765 ಒಂದು ಪೂರ್ಣ ಘನವಲ್ಲಗಿಸುವ ಅದನ್ನು ಗುಣಿಸಬೇಕಾದರೆ ಕನಿಷ್ಠ ಸ್ವಾಭಾವಿಕ ಸಂಖ್ಯೆ ಎಷ್ಟು? ಇದನ್ನು ನಾವು 765 ಒಂದು ಪೂರ್ಣ ಘನ ಮಾಡಬೇಕಾದರೆ ಅದನ್ನು ಗುಣಿಸಬೇಕಾದ ಕನಿಷ್ಠ ಸ್ವಾಭಾವಿಕ ಸಂಖ್ಯೆಯನ್ನು ಕಂಡುಹಿಡಿಯಲು ನಮಗೆ ಕೇಳಿದರೆ ಮೊದಲು ನಾವು ಇದರ ಘನಗಳನ್ನು ಕಂಡುಹಿಡಿಯೋಣ. ಯಾವ ರೀತಿ ಅಂದರೆ ಇಲ್ಲಿ ನೋಡಿ, 3 2 6, 3 2 6, 1 ಉಳಿತು 15, 3 5 15, ಮತ್ತೆ 3 ಟೇಬಲ್ನ ಡಿವೈಡ್ ಆಗುತ್ತೆ. 3 7 21, 1 ಉಳಿತು 3 5 15, ಮತ್ತು 3 ಟೇಬಲ್ನ ಆಗುತ್ತೆ. 3 1 3 2 6, 3 5 15. ಈಗ 5 ಟೇಬಲ್ 5 5 15, 5 1 5. ಇದರಲ್ಲಿ ನಮಗೆ ಸಿಕ್ಕಿರುವಂಥ ಅಂಶಗಳು 3 × 3 × 3 × 5 × 5. 3 ಎಷ್ಟು ರೀತಿ ನಾವು ಬರಿಬೋದು? 3 3 ಕ್ಯೂಬ್ ಇಂಟು 5 ಎಷ್ಟು ಬಾರಿ ಬಂದಿದೆ? 2 ಬಾರಿ, ಅಂದರೆ 5 ಸ್ಕ್ವೇರ್. ನೋಡಿ ಇಲ್ಲಿ ಘನಫಲ ಕಂಡುಹಿಡಿಯಬೇಕಾದರೆ ಘನ ಎಷ್ಟಿದೆ? ಅಲ್ಲಿ 3 ಇದೆ, ಆದರೆ ಇದರ ಘನ ಎಷ್ಟಿದೆ? 2 ಇದೆ. ಇದನ್ನು 3 ಮಾಡಲು ನಮಗೆ ಇನ್ನೂ ಒಂದು ಸಂಖ್ಯೆ ಬೇಕು. ಯಾವ ಸಂಖ್ಯೆ ಅದು? 5. ಯಾವ ಸಂಖ್ಯೆಯನ್ನು ನಾವು ಆರಿಸಬೇಕು? 5. 5ಅನ್ನು ನಾವು ಇಟ್ಟಾಗ 3/3 × 5/3 ಎರಡು ಸೇಮ್ ಘನವಾಗಿರುತ್ತದೆ. ಆದ ಕಾರಣ ನಮಗೆ ಕನಿಷ್ಠ ಸ್ವಾಭಾವಿಕ ಸಂಖ್ಯೆ ಯಾವುದು ಬೇಕಾಗಿದೆ? +5. ಆದ ಕಾರಣದಲ್ಲಿ ನಮ್ಮ ಪ್ರಶ್ನೆಯ ಆನ್ಸರ್ ಯಾವುದಾಗಿರುತ್ತದೆ? +5. ನೋಡಿ ಯಾವ ರೀತಿ ಅಂದರೆ ಘನಫಲ ಮಾಡಬೇಕಾದರೆ ಯಾವಾಗಲೂ ಅದರ ಪವರ್ ಎಷ್ಟಾಗಿರಬೇಕು? 3 ಆಗಿರಬೇಕು. ಇಲ್ಲೂ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಆಗಲು ನಮಗೆ ಒಂದು ಸಂಖ್ಯೆ ಬೇಕು. ಆ ಸಂಖ್ಯೆಯನ್ನು ನಾವು ಯಾವನ್ನಾಗಿ ಪರಿಗಣಿಸುತ್ತೇವೆ? 5 ಸೇಮ್ ಇದೆನಾ? ಆದ ಕಾರಣ ನಾವು ಒಂದು ಕನಿಷ್ಠ ಸ್ವಾಭಾವಿಕ ಸಂಖ್ಯೆ ಕಂಡುಹಿಡಿಯಲು ಇದೊಂದು ಕನಿಷ್ಠವಾಗಿದೆ. ಆದ ಕಾರಣ ನಮ್ಮ ಆಯ್ಕೆಯಾಗಿರುತ್ತೆ 5. ಮುಂದಿನ ಪ್ರಶ್ನೆ, ಇದು ಬಹಳ ಇಂಪಾರ್ಟೆಂಟ್ ಮತ್ತು ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ವರ್ಗ ಸಮೀಕರಣ ax² + bx + c. ಇಲ್ಲಿ a ≠ 0 ಇದರ ಶೋಧಕ. ಒಂದು ವರ್ಗ ಸಮೀಕರಣ ಅಂದರೆ ಇಂಗ್ಲೀಷ್ನಲ್ಲಿ ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತೀವಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಮೀನ್ 3x + c = 0. ಇದರಲ್ಲಿ ನಾವು ಪ್ರಮುಖವಾಗಿ ನೀವು ನೆನಪಿಟ್ಟುಕೊಳ್ಳಬೇಕಂದ್ರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕಂಡುಹಿಡಿಯುವ ಒಂದು ಸೂತ್ರವಿದೆ. -b ± √b² - 4ac / 2a. ಇದು ಏನಾಗಿದೆ? ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕಂಡುಹಿಡಿಯುವ ಒಂದು ಸೂತ್ರವಾಗಿದೆ. ಇದರಲ್ಲಿ
ನಮಗೆ ಒಂದು ಶೋಧಕ ಕಂಡುಹಿಡಿಯುವ ಫಾರ್ಮುಲಾ. ಶೋಧಕ ಅಂದರೆ ಇದರಲ್ಲಿ ಕೊಟ್ಟಿರುವಂಥ ಇದನ್ನು ನಾವು ಪರಿಗಣಿಸಬೇಕು. ಶೋಧಕ ಕಂಡುಹಿಡಿಯುವ ಫಾರ್ಮುಲಾ ಆದ ಕಾರಣ ಶೋಧಕ ಕಂಡುಹಿಡಿಯುವ ಫಾರ್ಮುಲಾ ಏನಾಗುತ್ತೆ, b² - 4ac. ಇದು ಬಹಳ ಪ್ರಮುಖವಾದ ಅಂಶ. ಒಂದು ವರ್ಗ ಸಮೀಕರಣ ಕಂಡುಹಿಡಿಯುವ ಸೂತ್ರವಾಗಿದೆ. ಅದರಲ್ಲಿ ಅದರ ಶೋಧಕವನ್ನು ಕಂಡುಹಿಡಿಯಬಹುದು. ಒಂದು ಶೋಧಕವನ್ನು ನಾವು ಯಾವ ರೀತಿ ಅಂತೇವೆ, ಇದರಲ್ಲಿರುವ ಶೋಧಕ b² - 4ac. ಆದ ಕಾರಣ ನಮ್ಮ ಆಪ್ಷನ್ ಯಾವುದಾಗಿರುತ್ತದೆ, ಬಿ. ನಮ್ಮ ಆಪ್ಷನ್ ಆಗಿದೆ 2 ಆಗಿದೆ, 2 ಅಂತ ವೇಟ್ ಮಾಡಿ. ನಮ್ಮ ಆಪ್ಷನ್ ಆಗಿರುತ್ತದೆ ಇದಾಗಿರುತ್ತೆ, b² - 4ac. ನಮ್ಮ ಶೋಧಕವು ಏನಾಗಿರುತ್ತದೆ, b² - 4ac. ಇದು ಒಂದು ಫಾರ್ಮುಲಾ, ನೀವು ಸೂತ್ರವನ್ನು ನೆನಪಿಟ್ಟುಕೊಳ್ಳಬೇಕು. ಅದರಲ್ಲಿ ಶೋಧಕದ ಫಾರ್ಮುಲಾ ಇದರಲ್ಲಿ ಇರುತ್ತೆ ನೋಡಿ, b² - 4ac. ಅದಕ್ಕೆ ನಮ್ಮ ಶೋಧಕ b² - 4ac. ನಮ್ಮ ಮುಂದಿನ ಪ್ರಶ್ನೆ, ಈ ರೀತಿ ಕೊಟ್ಟಾಗ ಅದರ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಬಹಳ ಇದು ಸರಳವಾದ ಪ್ರಶ್ನೆ ಆಗಿದೆ. a⁴x = 1. ನೋಡಿ, ಈ ರೀತಿ ಪ್ರಶ್ನೆ ಕೊಟ್ಟಾಗ ಏನು ಮಾಡೋದಿಲ್ಲ, ನಾನು 2 LHS ಮತ್ತು RHS ಅಂದರೆ ಎಡ ಮತ್ತು ಬಲ ಕಡೆ ಇಂಟು ಮಾಡುತ್ತೇನೆ. ಎಡ ಮತ್ತು ಬಲ ಕಡೆ ಈ ಒಂದು ಸಂಖ್ಯೆಯನ್ನು ನಾನು ಡಿವೈಡ್ ಮಾಡುತ್ತೇನೆ. ಆ ಸಂಖ್ಯೆ 3a⁵. ಏನಾಗುತ್ತೆ ನೋಡಿದಾಗ ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದೇನೆ. √5 × a⁴x = 1 ನಾನು ಈ ಸೈಡ್ ಡಿವೈಡ್ ಮಾಡ್ತಾ ಇದ್ದೇನೆ. ಈ ಸೈಡ್ ಆಲ್ಸೋ ಇದು ಮಾಡಲು ನಾನು ಇಲ್ಲಿ ನೋಡಿ, ಈ ಸೈಡು ನಾನು ಡಿವೈಡ್ ಮಾಡ್ತಾ ಇದ್ದೇನೆ. ಈ ಸೈಡ್ ಅಂದರೆ ಎಡ ಮತ್ತು ಬಲ ಕಡೆ ಡಿವೈಡ್ ಮಾಡ್ತೇನೆ. ಇವೆರಡು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ನಮಗೇನು ಬರುತ್ತೆ, ಅದೇ ಉಳಿದುಕೊಳ್ಳುತ್ತದೆ. ಆದ ಕಾರಣ ನಾನು ಡಿವೈಡ್ ಮಾಡಿದ್ದೇನೆ. ಈಗ ನಾನು ಮುಂದಿನ ಇವೆರಡು ಸೇಮ್ ಇದೆ, ಆದ ಕಾರಣ 2 ಕ್ಯಾನ್ಸಲ್. ನಮಗೆ ಉಳಿದಿರುವುದು a⁴x = 1/a⁵. ನಿಮಗೆ ಗೊತ್ತಿರೋ ಹಾಗೆ ರೂಟ್ ವ್ಯಾಲ್ಯೂ ಏನಾಗಿರುತ್ತದೆ, n⁴1/2 ಆಗಿರುತ್ತೆ. ಅದೇ ರೀತಿ ಈ √³ ಕೊಟ್ಟಿದ್ದಾಗ ಏನಾಗುತ್ತೆ, n⁴1/3 ಆಗಿರುತ್ತದೆ. 1/3 ಆದಾಗ ಏನಾಗುತ್ತೆ ನೋಡಿ, ಇಲ್ಲಿ 1/a⁵. 3 ಇದ್ದಾಗ ನಾನು ಹೇಳಿದೆ 1/3 ಆದಾಗ 1/a⁵ 5/3 ಆದಾಗ ನಮಗೆ ಇಲ್ಲಿ ಸಿಕ್ಕಿರುವಂಥ a⁴x ಇಲ್ಲೇ ನಮಗೆ ಸಿಕ್ತು. ಇದು ಪ್ಲಸ್ ಇದೆ, ಮೇಲೆ ಹೋದಾಗ ಏನಾಗುತ್ತೆ ಮೈನಸ್. ಆದ ಕಾರಣ a⁴ ಇದು ಎ ಕ್ಯಾನ್ಸಲ್ ಆದಾಗ x = ನಮಗೆ ಏನು ಉಳಿರುವುದು, -5/3. -5/3 ಅಂದರೆ ನಮ್ಮ ಆಯ್ಕೆ. ನೀವು ಹೇಳಿ, -5/3 ಅಂದರೆ ನಮ್ಮ ಆಯ್ಕೆ ಸೆಕೆಂಡು, -5/3. ಇಲ್ಲಿ ನೋಡಿ, ಪ್ರಮುಖವಾದದ್ದು ಯಾವ ರೀತಿ ಅಂದರೆ ಇನ್ನೊಂದು ಬಾರಿ ನಾನು ವಿವರಿಸುತ್ತೇನೆ. ಈ ರೀತಿ ಪ್ರಶ್ನೆ ಕೊಟ್ಟಾಗ ಮೊದಲು ಈ ಪ್ರಶ್ನೆಯನ್ನು ನಾನು ಏನು ಮಾಡುತ್ತೇನೆ, ಇದನ್ನು ಬಲ ಮತ್ತು ಎಡ ಕಡೆ ಡಿವೈಡ್ ಮಾಡಿದಾಗ ಇದು ಮತ್ತು ಇದು ಸಂಖ್ಯೆ ಕಟ್ ಆಗಿರುತ್ತೆ. ಕಟ್ ಆದಾಗ a⁴x = 1/3 ರೂಟ್ನಲ್ಲಿದೆ a⁴5. ನಾನೆಂದ ಹೇಗೆ, ರೂಟನ ಬೆಲೆ ಏನಾಗಿರುತ್ತದೆ 1/2. ಅದೇ ರೀತಿಯಾಗಿ ಇಲ್ಲಿ ರೂಟ್ನಲ್ಲಿ 3 ಕೊಟ್ಟಾಗ ಏನಾಗುತ್ತೆ 1/3 ಕೊಟ್ಟಿದ್ದಾರೆ, ಅಥವಾ ನಾನು 1/3 ಬರೆದೇನೆ. ಆದಾಗ ಇಂಟು ಮಾಡಿ, 1 × 5 5, 1 × 3 3. ಇದು ಡಿನಾಮಿನೇಟರ್ ಇದೆ. ಡಿನಾಮಿನೇಟರ್ ಕೊಟ್ಟಾಗ ನ್ಯೂಮಿನೇಟರ್ನಲ್ಲಿ ಹೋದಾಗ ಮೈನಸ್ ಸೈನ್ ಏನಾಗುತ್ತೆ, ಪ್ಲಸ್. ಇಲ್ಲಿ +5 ಇದೆ, ಮೇಲೆ ಹೋದಾಗ -5 ಆಯಿತು. -5 ಆದಾಗ ಇಲ್ಲಿ ನೋಡಿ, ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ. ವೆನ್ ಬೇಸಸ್ ಆರ್ ಸೇಮ್ ವಿ ಹ್ಯಾವ್ ಟು ದ್ಯಾಟ್ ಕ್ಯಾನ್ಸಲ್, ವಿ ಹ್ಯಾವ್ ಟು ರೈಟ್ ಡೈರೆಕ್ಟ್ ಪವರ್ಸ್. ದೇರ್ಫೋರ್ ಇದು ಎ ಕಟ್ ಆದಾಗ x = ನಮ್ಮ ಆನ್ಸರ್ -5/3 ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ x ಅಕ್ಷದ ಮೇಲಿನ ಬಿಂದು ಅಂದರೆ ನೋಡಿ, ಇದು ಒಂದು ಗ್ರಾಫ್ ಇದೆ. ಗ್ರಾಫ್ ಹಾಕಿದಾಗ x ಅಂದರೆ ಈ ಅಕ್ಷದ ಬಿಂದು. ಈ ಅಕ್ಷದ ಬಿಂದುವಿನಲ್ಲಿ ಏನು ಒಂದು ಪಾಸಿಬಿಲಿಟಿ ಏನಿದೆ, 0,0 ಇರುತ್ತೆ. ಆದ ನಂತರ 1,0, 2,0, 3,0 ಇದರಲ್ಲಿ y-ನ ವ್ಯಾಲ್ಯೂ ಯಾವ ರೀತಿ ಬಿಂದುವನ್ನು ಬರೆದಾಗ ಒಂದು x, y. ಮೊದಲನೇ ಬಿಂದು x ಆಗಿರುತ್ತದೆ, ಎರಡನೇ ಬಿಂದು y ಅಕ್ಷವಾಗಿರುತ್ತೆ. ಯಾವಾಗಲೂ ನಾವು x ಅಕ್ಷದ ಮೇಲಿನ ಬಿಂದು ಬರೆದಾಗ
ಮೊದಲನೇದು 0,0, ನೆಕ್ಸ್ಟ್ 1,0, 2,0, 3,0. ಇದರಲ್ಲಿ ನಮಗೆ ಎರಡನೇದು ಬಿಂದು ಯಾವಾಗಲೂ 0 ಇರುತ್ತದೆ, ಯಾಕಂದರೆ ಇದು ಎಕ್ಸ್ ಅಕ್ಷದಲ್ಲಿರುತ್ತದೆ. ಎಕ್ಸ್ ಇದ್ದಾಗ ಆದ ಕಾರಣ ನಮ್ಮ ಆಪ್ಷನ್ ನೋಡಿ 1,6 2 0 ಇರುತ್ತೆ, ಯಾವುದೋ ನಂಬರ್ ಇರಲ್ಲ, ಇದು ಕಟ್. -3 -2 ಇದೂ ಆಗಲ್ಲ. ನೆಕ್ಸ್ಟ್ 0,5 ಎರಡನೇ ಬಿಂದುವಿನಲ್ಲಿ ನಮ್ಮ ಎಕ್ಸ್ ಅಂಶ ಯಾವಾಗಲೂ ಏನಿರುತ್ತೆ 0, y ಏನಿರುತ್ತೆ 0, ಆದ ಕಾರಣ ಇದನ್ನು ಕಟ್. ಲಾಸ್ಟ್ ಆಪ್ಷನ್ ಸಿ. ಯಾಕೆ ನಮ್ಮ ಆನ್ಸರ್ ಕರೆಕ್ಟ್ ಅಂದರೆ 3,0 3x ಒಂದು ನಂಬರ್ ಇದೆ. ಸೆಕೆಂಡನೇ ಬಿಂದು y ಯಾವಾಗಲೂ ಎಕ್ಸ್ ಅಕ್ಷದಲ್ಲಿ ಏನಾಗಿರುತ್ತದೆ 0. ಇದು ಪ್ರಮುಖವಾದ ಪ್ರಶ್ನೆ. ನೀವು ನೆನಪಿಕೊಳ್ಳುವಂಥ ಅಂಶ ಎಕ್ಸ್ ಅಕ್ಷದಲ್ಲಿ ಮೊದಲನೇದಾಗಿ 0,0 ಇರುತ್ತೆ, ಇನ್ನು 0,0 ಇಲ್ಲ ಆಪ್ಷನಲ್ಲಿ, ಆದ ಕಾರಣ ಅದು ನೆನಪಿಕೊಳ್ಳಿ. ನೆಕ್ಸ್ಟ್ ಮುಂದುವರೆದರೆ 1,0, 2,0, 3,0, 4,0, 5,0 ಯಾವಾಗಲೂ ಎಕ್ಸ್ ಅಂದರೆ ಈ ಅಂಕೆಯಲ್ಲಿ ಪ್ರಮುಖವಾದ ನಂಬರ್ ಇರುತ್ತದೆ. ಎರಡನೇ ಅಂಕೆಯಲ್ಲಿ ಏನಿರುತ್ತೆ y ಅಕ್ಷದಲ್ಲಿ 0 ಆಗಿರುತ್ತೆ. ಅಂಥ ಬಿಂದುವನ್ನು ನಾವು ಏನಂತೀವಿ ಎಕ್ಸ್ ಅಕ್ಷದ ಮೇಲಿನ ಬಿಂದು ಎಂದು ಕರೆಯುತ್ತೇವೆ. ಆದ ಕಾರಣ ನಮ್ಮ ಆಪ್ಷನ್ ಯಾವುದು ಕರೆಕ್ಟ್ 3. ಈ ಕ್ಲಾಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತು ಅದೇ ರೀತಿಯಾಗಿ ಇನ್ನಿತರ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು.